ಹಾಗಂತ ಯಾವುದೇ ರಾಜ್ಯಗಳು ತಮಗೆ ಬೇಕಾಗಿರುವಂತಹ ಪಾಲನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಇಂಥ ಹೇಳಿಕೆಗಳಿದೆಯಲ್ಲ ಯಾವತ್ತೂ ಬರಬಾರ್ದು. ಮತ್ತೊಬ್ಬರು ಆರಗ ಜ್ಞಾನೇಂದ್ರ ಅವರು ಮಾಜಿ ಗೃಹ ಸಚಿವರು, BJP ನಾಯಕರು ನಮ್ಮೊಂದಿಗಿದ್ದಾರೆ. ಆರಗ ಜ್ಞಾನೇಂದ್ರ ಅವರೇ, DK ಸುರೇಶ್ ಅವರ ಹೇಳಿಕೆ, ನಮ್ಮಿಂದ 4 ಲಕ್ಷ ಕೋಟಿ ತೆರಿಗೆ ಪಡೀತಾ ಇದ್ದಾರೆ, ಉತ್ತರ ಭಾರತದ ಹಿಂದಿ ರಾಜ್ಯಗಳಿಗೆ ಹಂಚ್ತಾ ಇದ್ದಾರೆ, ನಮಗೆ ವಾಪಸ್ ಬರ್ತಾ ಇಲ್ಲ, ಅದು ಹೀಗೆ ಆದರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗತ್ತೆ ಅನ್ನುವಂಥ ಹೇಳಿಕೆ. ಈ ಹಿಂದೆ ಪೆರಿಯಾರ್ ಇಂಥ ಹೇಳಿಕೆಗಳನ್ನು ಕೊಟ್ಟಾಗ ನೆಹರು ಅವರೇ ವಿರೋಧ ಮಾಡಿದರು. ಇದೀಗ ನೆಹರು ಪಕ್ಷದ ಸಂಸದರುಗಳೇ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದು. ನೋಡಿ, ಕಾಂಗ್ರೆಸ್ಸು ಇತ್ತೀಚೆಗೆ ಯಾವ ಸ್ಥಿತಿಗೆ ಬಂದಿದೆ ಅಂತ ಹೇಳಿ ಎಲ್ರಿಗೂ ಗೊತ್ತಾಗಿದೆ. ಅವರು ದೇಶ ಹೊಡಿತಾರೆ, ಧರ್ಮ ಹೊಡಿತಾರೆ, ಜಾತಿಗಳನ್ನ ಹೊಡಿತಾರೆ, ಎಲ್ಲ ಹೊಡಿಯಕ್ಕೆ ಕೂತ್ಕೊಂಡಿದ್ದಾರೆ ಅವರು. ಒಟ್ಟು ಅವರು ಅಧಿಕಾರದಲ್ಲಿ ಇರಲಿಕ್ಕೆ ಏನೇನು ಮಾಡಬೇಕು ಅದನ್ನ ಮಾಡ್ತಾರೆ ಹೊರತು ಅವ್ರ ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಬಗ್ಗೆ ಅವ್ರ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅದರ ಪಾವಿತ್ರ್ಯತೆ ಅವರಿಗೆ ಅರಿವು ಕೂಡ ಇಲ್ಲ. ಅಲ್ಲ ಸರ್, ಈಗ ನನ್ನ ಪ್ರಶ್ನೆ, ಈಗ ಒಡೆಯುವಂಥ ಮಾತನ್ನು ಹೇಳಿದರೆ ಅವ್ರಿಗೇನು ಲಾಭ? ಅಲ್ಲ, ಲಾಭ ಆಗುತ್ತೆ. ಈಗೆಲ್ಲ ಉತ್ತರ ಭಾರತ ದಕ್ಷಿಣ ಭಾರತ ಸೇರಿದ್ರೆ ಇವರು ಕಾಂಗ್ರೆಸ್ಸಿಗೆ ನೆಲೆ ಇಲ್ವಲ್ಲ. ಉತ್ತರ ಭಾರತದಲ್ಲಿ ಇವ್ರು ಓಡಿಸಿದ್ರಲ್ಲ, ಹಂಗೆ. ಅವ್ರು ಕಾಂಗ್ರೆಸ್ಸಿನ ನೆಲೆ ಇಲ್ಲ. ಕಾಂಗ್ರೆಸ್ಸಿನ ಇದೇ ಅದರಿಂದ ಹೊರಗಾಕ್ಬಿಟ್ಟಿದ್ದಾರೆ, ಅವರು ತಳ್ಳಿಬಿಟ್ಟಿದ್ದಾರೆ ಆ ಕಡೆ. ಈಗ ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಎಲ್ಲಿ ಸರ್ 130 ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಗೆದ್ದದ್ದು 28 ಓವರ್ ಆಲ್ ನಾನು ಹೇಳ್ತಿರೋದು. ಕರ್ನಾಟಕದಲ್ಲಿ ಒಂದೇ, BJPನೇ 130ರಲ್ಲಿ 29 ಗೆದ್ದಿದೆ, 28 ಕರ್ನಾಟಕದಲ್ಲೇ ಗೆದ್ದಿದೆ. ಒಟ್ಟು ಕರ್ನಾಟಕವೇ ಒಂದು ದೇಶ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಓಕೆ, ಗೆದ್ದ ಪ್ರದೇಶವೇ ಒಂದು ದೇಶ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಒಟ್ಟಾರೆ ದೇಶನ ಹಾಳ್ಗೆಡಿಯೂ ಕೂಡ ತಾವು ಅಧಿಕಾರದಲ್ಲಿ ಇರಬೇಕು ಅನ್ನುವಂಥದ್ದು ಒಂದು ಬಿಟ್ರೆ ಬೇರೆ ಏನೂ ಇಲ್ಲ. ಈ ದೇಶವನ್ನ ಪ್ರೀತಿಸ್ತಕ್ಕಂಥ, ದೇಶದ ಏಕತೆಯನ್ನ ಪಾಲಿಸ್ತಕ್ಕಂಥ, ನೀವು ಈಗಾಗಲೇ ಹೇಳಿದ್ರಲ್ಲ, ಜಮ್ಮು ಕಾಶ್ಮೀರದಲ್ಲಿ ಏನೋ ಒಂದಾದ್ರೆ ಇಲ್ಲಿ ಅಳ್ತೀವಿ ಅಂತ. ಈ ರಾಷ್ಟ್ರಭಕ್ತಿ, ರಾಷ್ಟ್ರದ ಕಲ್ಪನೆ ಎಲ್ಲಿ ಬರ್ಬೇಕು ಕಾಂಗ್ರೆಸ್ನವರಿಗೆ? ಆದ್ರಿಂದ ಇವತ್ತು ದೇಶವನ್ನ ಜೋಡಿಸೋ ಕೆಲಸನ BJP ಮಾಡ್ತಾ ಇದೆ. 370 ವಿಧಿಯನ್ನ ತೆಗೆದುಹಾಕಿ ಇವ್ರ ಕಾಲದಲ್ಲಿ ಇವ್ರ ಯೋಗ್ಯತೆಗೆ ಏನು ಮಾಡೋಕ್ಕಾಗಲ್ಲ ಕಾಂಗ್ರೆಸ್ಸಿಂದ. ಇವತ್ತು ಬಂದ್ರ ಮೇಲೆ ತಾಕತ್ತನ್ನು ತಗೊಂಡು ಮೋದಿಯವರು, ಅಮಿತ್ ಶಾ ಅವರು ಅದನ್ನ ಮಾಡಿದ್ರು. ಇಡೀ ದೇಶವನ್ನ ಒಂದು ಮನೆಯ ರೀತಿ, ಕುಟುಂಬದ ರೀತಿಯಿಂದ ಕಟ್ಟಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ದೇಶವಾಗಿ ಮಾಡಬೇಕು ಅಂತ ಹೇಳಿ ಹೊರಟಂತ ಮೋದಿಯವರಿಗೆ, ಅವ್ರ ಆಡಳಿತದ ಬಗ್ಗೆ ಈ ರೀತಿ ತಾತ್ಸಾರದ ಮಾತನ್ನ ಆಡ್ತಾನೆ ಇವ್ರು ಕೆಳಗೆ ಹೋಗ್ತಾ ಇದ್ದಾರೆ. ಜನ ಇವ್ರು ನೋಡ್ತಾ ಇದ್ದಾರೆ. ಮೊದಲು ಹಾಗೆ ಇಲ್ಲ. ಮೊದಲು ಕಾಂಗ್ರೆಸ್ಸಿನ ಒಂದು ಸಣ್ಣದ ಏನೇ ಒಂದು ವಿಗ್ರಹ ನಿಲ್ಸಿದ್ರು ಕೂಡ ಓಟ್ ಹಾಕ್ತಿದ್ರು. ಈಗಾಗಿಲ್ಲ. ಇದನ್ನ ಯೋಚನೆ ಮಾಡುವಂತ ಶಕ್ತಿ ಈ ದೇಶದ ಜನರಿಗೆ ಬಂದಿದೆ. ವಿದ್ಯಾವಂತರಾಗಿದ್ದಾರೆ, ದೇಶದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಹೀಗೆ ಜನವೇ ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ ಆಗ್ತಾ ಇದೆ. ಥ್ಯಾಂಕ್ ಯು ಆರಗ ಜ್ಞಾನೇಂದ್ರ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ಅವ್ರು ಹೇಳೋ ಪ್ರಕಾರ ಅವ್ರಿಗೇನಾಗಿದೆ, ಉತ್ತರ ಭಾರತದಲ್ಲಿ ನೆಲೆ ಇಲ್ಲ ಕಾಂಗ್ರೆಸ್ಗೆ, ಈಗ ಇರುವಂಥದ್ದೇ ಇಲ್ಲಿ ಮಾತ್ರ, ಅದು ಕೂಡ ಕರ್ನಾಟಕದಲ್ಲೂ ಅಂತ ಅಲ್ಲ ಅಂತ. ಆದರೆ ನನಗೆ ಭಾಳ ಆಶ್ಚರ್ಯ ಆಗೋದು ನೋಡಿ, ದಕ್ಷಿಣ ಭಾರತದಲ್ಲಿ ಒಟ್ಟು 130 ಲೋಕಸಭಾ ಕ್ಷೇತ್ರ ಬರುತ್ತೆ. 130 ಲೋಕಸಭಾ ಕ್ಷೇತ್ರ. ಆ 130 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. BJP ಇದು ಕರ್ನಾಟಕದಲ್ಲಿ ಒಂದೇ ಗೆದ್ದಿರೋದು, ಅದೇ DK ಸುರೇಶ್ ಮಾತ್ರ. 28 ಕ್ಷೇತ್ರಗಳ ಪೈಕಿ ಟೋಟಲ್ ನಾನು ಹೇಳಿದ್ದು. ಟೋಟಲ್ ಅಂದರೆ ನಿಮಗೆ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ ಎಲ್ಲ ಸೇರಿ ಗೆದ್ದಿದ್ದು 28, 130ರಲ್ಲಿ. BJP 29 ಗೆದ್ದಿದೆ. ಅದು ಕೂಡ ಅದೇ ಆಂಧ್ರ ಪ್ರದೇಶ, ತೆಲಂಗಾಣ, ಆಮೇಲೆ ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ 6 ರಾಜ್ಯಗಳ ಪೈಕಿ 6 ರಾಜ್ಯಗಳಲ್ಲಿ 130 ಕ್ಷೇತ್ರ ಬರುತ್ತೆ. ಇಲ್ಲೂ ಕೂಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಇಲ್ಲ ಕಾಂಗ್ರೆಸ್. ಆದರೆ DK ಸುರೇಶ್ ಹೇಳಿರುವಂಥದ್ದು, ನಮ್ಮ ಆರ್ಥಿಕತೆಗೆ ಭಾಳ ತೊಂದರೆ ಆಗ್ತಾ ಇದೆ, ಆರ್ಥಿಕವಾಗಿ ತೊಂದರೆ ಆಗ್ತಾ ಇದೆ, ನಾವೇನು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ, ನಿಜ, ಅದಂತೂ ನಿಜ. 2ನೇ ಅತಿ ಹೆಚ್ಚು GST ಸಂಗ್ರಹ ಮಾಡುವ ರಾಜ್ಯಗಳ ಪೈಕಿ ನಮ್ಮದು 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನ ಮಹಾರಾಷ್ಟ್ರಕ್ಕಿದ್ರೆ, ಮಹಾರಾಷ್ಟ್ರ ವಾರ್ಷಿಕವಾಗಿ 34,000 ಕೋಟಿ ಪ್ರತಿ ತಿಂಗಳು, 34,000 ಕೋಟಿ ಪ್ರತಿ ತಿಂಗಳು ಕೇಂದ್ರಕ್ಕೆ ಕೊಡುತ್ತೆ GST ಮುಖಾಂತರ. ಕರ್ನಾಟಕ 2ನೇ ಸ್ಥಾನ 11,000 ಕೋಟಿ. ಅಲ್ಲೂ ಕೂಡ ಭಾಳ ದೊಡ್ಡ ಸೋರಿಕೆ ಆಗುತ್ತೆ. ಕರ್ನಾಟಕದಲ್ಲಿ ಕರೆಕ್ಟಾಗಿ GST ಸಂಗ್ರಹ ಮಾಡಿ ಕೊಟ್ಟರೆ 20,000 ಕೋಟಿ ಕೊಡಬೇಕಾಗತ್ತೆ.
ಎರಡನೇ ಸ್ಥಾನದಲ್ಲಿರೋದು ಕರ್ನಾಟಕ. ಆಮೇಲೆ ಬಹುತೇಕ ಬೇರೆ ಬೇರೆ ರಾಜ್ಯಗಳು ಇಲ್ಲಿರುವಂಥ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಪಾಂಡಿಚೇರಿ, ಒಟ್ಟು ಈ ದಕ್ಷಿಣ ಭಾರತದಲ್ಲೇ 27.5 ಕೋಟಿ ಜನಸಂಖ್ಯೆ ಇದೆ ಇಷ್ಟು ರಾಜ್ಯಗಳಲ್ಲಿ, 6 ರಾಜ್ಯಗಳಲ್ಲಿ. ಸೊ ಈ ಧ್ವನಿ, ಈ ಹಿಂದೆ ಪೆರಿಯಾರ್ ಕೂಡ ಇಂಥದ್ದೇ ಧ್ವನಿ ಎತ್ತಿದ್ರು. ಪ್ರತ್ಯೇಕ ಪ್ರತ್ಯೇಕ ದಕ್ಷಿಣ ಭಾರತ ಬೇಕು ಅಂತೇಳಿ ಪೆರಿಯಾರ್ ಭಾಳ ಫೈಟ್ ಮಾಡಿದರು. ಅದು 1917 ಆ ಸಂದರ್ಭ. ಮುಂದಿನ ದಿನಮಾನಗಳಲ್ಲಿ ಕೂಡ ಅವರು ಆ ಫೈಟ್ ಆಗಿ ಮುಂದುವರೆದಿತ್ತು. ಯಾಕಂದರೆ 1970ನಲ್ಲಿ ಜಸ್ಟಿಸ್ ಪಾರ್ಟಿ ಅಂತ ಒಂದು ಪಕ್ಷ ಇತ್ತು ದಕ್ಷಿಣದಲ್ಲಿ, ಅದು ಬ್ರಾಹ್ಮಣ ದ್ವೇಷಿ ಪಕ್ಷ ಆ ಸಂದರ್ಭದಲ್ಲಿ. ನಂತರ ಪ್ರತ್ಯೇಕ ದಕ್ಷಿಣ ಭಾರತ ಮಾಡಲು ಪೆರಿಯಾರ್ ಫೈಟ್ ಮಾಡ್ತಾರೆ. ಇದೇ ಜಸ್ಟಿಸ್ ಪಕ್ಷವನ್ನು ದ್ರಾವಿಡ ಪಕ್ಷ ಅಂತ ಪೆರಿಯಾರ್ ಕರೀತಾರೆ. ಯಾವಾಗ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೇಳಿದಾಗ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅದಕ್ಕೆ ತೀವ್ರ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸ್ತಾರೆ ಮತ್ತು ಖಂಡಿಸ್ತಾರೆ.